ಹಂಪಿಯ ಕುರಿತಾದ ಅನೇಕ ಜಾನಪದ ಕಥೆಗಳ ಪೈಕಿ ಒಂದು ರಾಮಾಯಣದ ಒಂದು ಪ್ರಸಂಗವನ್ನಾಧರಿಸಿದ ಕಥೆ. ಅದರ ಪ್ರಕಾರ ರಾಮ, ಲಕ್ಷ್ಮಣ ಮತ್ತು ಸೀತೆಯರು ಹಂಪಿಯ ಪರಿಸರದಲ್ಲಿ ನಡೆದಾಡುತ್ತಿದ್ದರಂತೆ. ಅದೊಂದು ಸಲ ನಡೆದು ಸೀತೆಯ ಅಂಗಾಲಿನಲ್ಲಿ ಗುಳ್ಳೆಗಳೆದ್ದಿದ್ದಾಗ ಅವಳನ್ನು ಲಕ್ಷ್ಮಣ ತನ್ನ ಹೆಗಲ ಮೇಲೆ ಕೂಡಿಸಿಕೊಂಡಿದ್ದನಂತೆ. ಈ ಕುರಿತ ಒಂದು ಜಾನಪದ ನುಡಿಯಲ್ಲಿ ಮುಂದೆ ಮುಂದೆ ರಾಮಣ್ಣ, ಹಿಂದಿಂದೆ ಲಕ್ಷ್ಮಣ, ನೆಟ್ಟ ನಡವಿಲೊಬ್ಬ ಸೀತಮ್ಮನೇ ನೆಟ್ಟಗೇನೆ, ನಡವಿಲೆ ಸೀತಮ್ಮಾರು ಮೂವರ ಹಂಪಿಯ ಹೊಳೆಯಲ್ಲಿ ನಡೆದಾರಲ್ಲ ಅನ್ನುವ ಸಾಲುಗಳಿವೆ. ಅಂದರೆ ಆ ಮೂವರು ಹಂಪಿಯ ಹೊಳೆಯಲ್ಲಿ ನಡೆದಾಡಿದ್ದರು ಅನ್ನುವ ಸಂಗತಿ ಜಾನಪದ ಐತಿಹ್ಯ. ಈ ಹೊಳೆಯು ತುಂಗಭದ್ರಾ ನದಿಯೇ ಆಗಿರಬೇಕು ಅಂದಿದ್ದಾರೆ ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆ ಹಾಗೂ ಚೆಲುವರಾಜು. ಅವರು ರಚಿಸಿರುವ ಹಂಪಿಯ ಕನ್ನಡ ವಿಶ್ವವಿದ್ಯಾಲಯದ ಪ್ರಸಾರಾಂಗ ಪ್ರಕಟಿಸಿರುವ ಒಂದು ಕೃತಿಯಲ್ಲೇ ಈ ಕಥೆಯ ಪ್ರಸ್ತಾಪ ಇರುವುದು. ಆ ಕೃತಿಯ ಹೆಸರು ಹಂಪಿ ಜಾನಪದ. ಜಾನಪದದಲ್ಲಿ ಸೀತೆಗೂ ಮತ್ತು ಹಂಪಿಗೂ ಸಂಬಂಧ ಕಲ್ಪಿಸಲಾಗಿದೆ. ವಿಜಯನಗರದಮ್ಮ ಹಾಡಿನಲ್ಲಿ ವಿಜಯನಗರದಮ್ಮಳನ್ನು ದೈತಮ್ಮ ಎಂದು ಕರೆಯುತ್ತಾರೆ. ಈಕೆಯು ವಿಜಯನಗರವನ್ನು ಬಿಟ್ಟು ಗಾಡಿಯಲ್ಲಿ ಕುಳಿತು ತುಂಗಭದ್ರಾ ನದಿಯನ್ನು ದಾಟಿಕೊಂಡು ದಕ್ಷಿಣಕ್ಕೆ ಹೋದ ಕುರಿತಾದ ವಿವರಣೆ ಇದೆ. ಅದರಲ್ಲಿ ಅವಳು ಸಾಬರ ಹಾವಳಿಯಿಂದ ವಲಸೆ ಹೋದಳೆಂದು ಹೇಳಲಾಗಿದೆ. ಈ ಸಾಬರು ಯಾರು ಎಂಬುದಕ್ಕೆ ಈ ಸಾಹಿತ್ಯದಲ್ಲಿ ಯಾವುದೇ ವಿವರಣೆ ಇಲ್ಲ. ಇವರು ಆದಿಲ್ ಶಾಹಿಗಳೇ ಅಥವಾ ಬೇರೆ ಯಾರು ಎಂಬುದರ ಕುರಿತು ಸಂಶೋಧನೆಯ ಅಗತ್ಯ ಇದೆ. ಮುತ್ತಿಗೆ ಬಂತಂಪಿಗ ಎಂಬ ಹಾಡಿನಲ್ಲಿ ವಿಜಯನಗರವನ್ನು ವೈರಿಗಳು ಮುತ್ತಿಗೆ ಹಾಕುವ ವಿವರಣೆ ಇದೆ. ಅಲ್ಲಿಯ ಜನರಿಗೆ ಆಗ ಆಪತ್ತು ಬಂದು ಅತ್ಯಂತ ವೈಭವದಿಂದ ಮೆರೆಯುತ್ತಿದ್ದ ವಿಜಯನಗರವು ನಾಶವಾಯಿತು ಎಂಬ ವಿಷಯದ ವಿವರವೂ ಇದೆ. ವಿರುಪ್ಪಯ್ಯ ಲಿಂಗ ಎಂಬ ಜಾನಪದ ಹಾಡು ವಿರೂಪಾಕ್ಷ ದೇವಾಲಯದ ವಾಸ್ತುಶಿಲ್ಪದ ವರ್ಣನೆಯನ್ನು ನೀಡುತ್ತದೆ. ಉದ್ದಾನೆ ಹನುಮಂತ ಮತ್ತು ಹನುಮನ ಸಾಹಸ ಹಾಡುಗಳು ಹಂಪಿ ಪರಿಸರದಲ್ಲಿಯ ಹನುಮನ ಸಾಹಸ ಕಾರ್ಯಗಳನ್ನು ಹಿಡಿದಿಟ್ಟಿವೆ. ಪ್ರೊಫೆಸರ್ ಲಕ್ಷ್ಮಣ್ ತೆಲಗಾವಿ ಅವರು ತಮ್ಮ ಜನಪದ ವೀರ ಸಾಹಿತ್ಯ ಚಾರಿತ್ರಿಕ ವಿವೇಚನೆ ಎಂಬ ಲೇಖನದಲ್ಲಿ ಡಾಕ್ಟರ್ ಬಿಎಸ್ ಗದ್ದಗಿ ಮಠರು ವಿಜಯನಗರ ಕುರಿತಾಗಿ ಹೇಳಿದ್ದ ಜನಪದ ಸಾಹಿತ್ಯವನ್ನು ವಿಶ್ಲೇಷಣೆಗೊಳಪಡಿಸಿದ್ದಾರೆ. ವಿಜಯನಗರದ ಹುಟ್ಟು ಮತ್ತು ಪತನದ ಚಿತ್ರಣವು ಕೇವಲ 5 ತ್ರಿಪದಿಗಳಲ್ಲಿ ಅಡಕವಾದುದನ್ನು ಹೇಳುತ್ತಾರೆ. ಹಂಪೆಯ ವಿರೂಪಾಕ್ಷ ಹಕ್ಕ ಬುಕ್ಕರು ಕೂಡಿ ಚಿಕ್ಕ ರಾಜ್ಯವ ಕಟ್ಟಿ ಮಿಕ್ಯಾರೋ ಸುತ್ತನಾಡಗೋ, ಹಂಪೆಯ ಅಕ್ಕರದಿ ವಿರೂಪಾಕ್ಷ ವರ ಕೊಟ್ಟೋ, ಲಕ್ಕಣ್ಣ ದಂಡೇಶ ಜಕ್ಕಣಾಚಾರ್ಯರು ಮುಕ್ಕಣ್ಣ ಕಳಸಿದ ವೀರರು, ಪ್ರೌಢಣ್ಣ ಚೊಕ್ಕಾಗಿ ರಾಜ್ಯ ಬೆಳೆಸಿದರೋ, ಪ್ರೌಢದೇವರಾಯ ವಿಜಯನಗರದ ರಾಮಗಜದ ಅಂಬಾರಿನೇರಿ ತಜವಿಜಲಿ ತಲುಪಿ ತಂಡಗಡಗಿ, ಸಿರಸಿಂಗಿ ಸರದಾರ ತಿವಿದ ಈಟೀಲಿ ಪಂಚಶಾಹಿಗಳೆದ್ದು ಕಂಚಾಣ ಹುಡುಕುತ್ತಲಿ, ಸಂಚಲಿ ನಾಡ ನುಂಗ್ಯಾರೋ, ಐಸಿರಿಯು ಹಂಚಿ ಹಂಚಾಗಿ ಮಣ್ಣಾತೋ. ಹೀಗೆ ಜನಜನಿತ ಹಾಗೂ ಐತಿಹಾಸಿಕ ಸಂಗತಿಗಳ ಮಾಹಿತಿಯನ್ನು ಈ ತ್ರಿಪದಿಗಳು ನೀಡುತ್ತವೆ. ಇಲ್ಲಿಯ ತುಂಗಭದ್ರಾ ನದಿಯನ್ನು, ಹಂಪಿಯಲ್ಲಿಯ ದೇವಾಲಯಗಳನ್ನು, ಹೇಮಕೂಟದಲ್ಲಿಯ ಜಾತ್ರಾ ಉತ್ಸವಗಳನ್ನು ಹಾಗೂ ರಾಜರುಗಳು ಪ್ರಜೆಗಳ ಕುರಿತು ಇಟ್ಟಿರುವ ಅಭಿಮಾನವನ್ನು ತಿಳಿಸುವ ಜನಪದ ನುಡಿಯೊಂದು ಹೀಗಿದೆ. ಹಂಪೆಗೆ ಹೊಳಿ ಚೆಂದ, ಪಂಪೆಗೆ ಗುಡಿ ಚೆಂದ, ಹೇಮಕೂಟ ಚೆಂದ ಪರಸಿಗೆ, ಆನೆಗೊಂದಿ ರಾಜರಿಗೆ ಚೆಂದ ಪ್ರಜೆಗಳು. ಅಕ್ಕನಾದವಳು ತನ್ನ ತಂಗಿಯ ಚೆಲುವನ್ನು ಹೇಳುವುದಕ್ಕೂ ಹಂಪಿಯನ್ನು ಬಳಸುವ ಹಂಪಿಯ ತೇರಿಗೆ ಹೊಂದಿ ನಿಂತವಳ್ಯಾರ ಎನ್ನುವ ನುಡಿ, ತಂಗಿ ಗರ್ಭವತಿಯಾದ ವಿಷಯವನ್ನು ತಲುಪಿಸಿದ ವ್ಯಕ್ತಿಯ ಕುರಿತ ಹೇಳುವಾಗ ಬಳಸುವ ಹಂಪಿ ಹತ್ತಿರದ ಬಣಜೀಗ ಮುಂತಾದ ಸಾಲುಗಳು ಹಂಪಿಯ ಪರಿಸರದಲ್ಲಿಯೇ ಹುಟ್ಟಿದವುಗಳು. ಹಂಪಿಯ ಹೊಳೆ ಅಂದರೆ ತುಂಗಭದ್ರಾ ನದಿಯ ಕುರಿತು ಇರುವ ಜನಪದ ನುಡಿಗಳಲ್ಲಿಯ ಇನ್ನೂ ಕೆಲವು ಸಾಲುಗಳನ್ನು ನೋಡಿ. ಹಂಪಿಯಾಚೆ ಮಳೆ ಬಂತು, ಹಂಪೆಯಾಗಿ ತೆಂಗು ಬಾಳೆಯಲಾಡಿ ಹರಿದಾಳ. ಹೀಗೆ ಕೆಲವು ಕೋಲಾಟದ ಹಾಡುಗಳಲ್ಲಿಯೂ ಹಂಪಿ ಪರಿಸರದಲ್ಲಿಯ ದೇವರುಗಳನ್ನು ಸ್ಮರಿಸುವಂತಹ ಹಂಪಿ ವಿರೂಪಾಕ್ಷಗೆ ಶರಣೆನ್ನಿರೋ ಎಂಬ ಸಾಲು ಬರುತ್ತದೆ.
ವಿಜಯದಶಮಿಯು ವಿಜಯನಗರದ ಅರಸರು ಆಚರಿಸುತ್ತಿದ್ದ ನಾಡಹಬ್ಬ. ಅದು ಇಂದಿಗೂ ಕನ್ನಡಿಗರ ಬಹುದೊಡ್ಡ ಹಬ್ಬವಾಗಿ ಮುಂದುವರೆದಿದೆ. ಈ ಕುರಿತಾದ ನುಡಿಯೊಂದು ಬನ್ನೀಯ ಗಿಡ ಹುಟ್ಟಿ ಹೊನ್ನೀನ ಮಳೆಗೆರೆದು ಚೆನ್ನಪಟ್ಟಣಕ್ಕೆ ಹೊಳೆ ಹರಿದು ಹಂಪ್ಯಾಗ ಬನ್ನಾಣ ವೀರಗುಟ್ಟಾಗಿ ಎನ್ನುತ್ತದೆ. ಚಿತ್ರದುರ್ಗದ ಅರಸ ಮತ್ತಿ ತಿಮ್ಮಣ್ಣ ನಾಯ್ಕನು ಕಲಬುರಗಿಯ ಮೇಲೆ ದಾಳಿ ಮಾಡಿ ಅಲ್ಲಿಯ ನವಾಬನನ್ನು ಸೋಲಿಸಿ ವಿಜಯನಗರದ ಪತಾಕೆಯನ್ನು ಹಾರಿಸಿದ ಕುರಿತಾದ ಕೋಲುಮೇಳದ ಪಂದ್ಯವೊಂದರಲ್ಲಿ ವಾಲೆ ಬಂದಾವು, ವಿಜಯನಗರದಿಂದ ಕಲಬುರ್ಗಿ ಮೇಲೇರಿ ಬರಬೇಕು, ನೀನೀಗ ಕಲಬುರ್ಗಿ ಕೋಟೆಯ ಹತ್ತಿ ಮದಕೇರಿ ಕಿತ್ತಾನೋ ಪೀರಂಗಿ ಕತ್ತಿ ಸುತ್ತಾಲು, ಹತ್ಯಾವು ಬತ್ತಿ ಅಂಜನಾದ್ರಿ ಕಿಷ್ಕಿಂದ ಮೆದಕೇರಿ ಎತ್ತಿದ ವಿಜಯಾದ ಕತ್ತಿ ಇರುವ ಈ ಸಾಲುಗಳು ವಿಜಯನಗರದ ಅರಸನ ಅಧೀನದಲ್ಲಿದ್ದ ಚಿತ್ರದುರ್ಗದವರ ಕುರಿತಾದ ಹಿರಿಮೆಯನ್ನು ಕಟ್ಟಿಕೊಡುತ್ತವೆ. ಒಂದು ಭಜನೆಯಲ್ಲಿ ಹಂಪಿಯು ಈ ರೀತಿ ವರ್ಣಿತವಾಗಿದೆ. ಹೋಗಿ ನೋಡು ತಮ್ಮ ಹಂಪಿ ಪಟ್ಟಣ, ಮೂಲದಲ್ಲಿ ಇದು ಕಿಷ್ಕಿಂದ ಕಾಣ, ಪೂರ್ಣ ಹಕ್ಕಬುಕ್ಕರು ಕಟ್ಟಿದರು ಸಂಸ್ಥಾನ, ಆದಿಕಾಲದಿಂದಲೂ ಪುಣ್ಯ ಕಾಣ. ಹಕ್ಕಬುಕ್ಕರು ಸ್ಥಾಪಿಸಿದ ವಿಜಯನಗರವನ್ನು ಹಾಗೂ ಅದರ ರಾಜಧಾನಿಯಾದ ಹಂಪಿಯನ್ನು ನೋಡಬೇಕು, ಸುತ್ತಾಡಬೇಕು, ಅಂದಾಗ ಮಾತ್ರ ಪುಣ್ಯ ಲಭಿಸುವುದು ಅನ್ನುವ ಅರ್ಥ ಇದು. ಲಾವಣಿ ಹಾಡಿನ ನುಡಿಯೊಂದು ವಿಜಯನಗರದ ಅವನತಿಯ ಕುರಿತಾಗಿ ಹೀಗೆ ಹೇಳುತ್ತದೆ. ತಾಳಿಕೋಟಿ ಕಾಳಗ ಕಥೆಯ ಹೇಳುವೆನು ಕೇಳೋ ಗೆಳೆಯ, ದಾರಿ ಬಿಟ್ಟು ನಡೆದುದ್ದರ ಫಲವನ್ನು, ಒಳ್ಳೆ ಜನರ ಮಾನ ಕಳೆದುದ್ದರ ಗತಿಯನ್ನು. ಅಂದು ಶಾಹಿ ರಾಜ್ಯದವರು ಈ ಸಾಮ್ರಾಜ್ಯವನ್ನು ಆಕ್ರಮಿಸಿಕೊಂಡ ನಂತರ ಒಳ್ಳೆಯ ಜನರು ಬದುಕುವುದೂ ಕಷ್ಟವಾಯಿತು. ಅವರು ಮಾನ ಮರ್ಯಾದೆಯನ್ನು ಕಾಪಾಡಿಕೊಳ್ಳಬೇಕಾದ ಸಂದರ್ಭ ಒದಗಿ ಬಂದಿತು ಎಂಬ ಸಂಗತಿಗಳು ಈ ಜನಪದ ನುಡಿಯಲ್ಲಿವೆ. ಕೆಲವು ಜನಪದ ಆಟಗಳು ಬಿಜಾಪುರದ ಆದಿಲ್ ಶಾಹಿಗಳು ಮತ್ತು ವಿಜಯನಗರ ಆಡಳಿತದ ಕುರಿತಾದ ಚಿತ್ರಗಳನ್ನು ಕಟ್ಟಿಕೊಡುವಂಥವು. ಇದರಲ್ಲಿ ಕಾಣ ಕಾಣುತ್ತತ್ತಿ ಎಂಬ ಆಟವೂ ಒಂದು. ಅದನ್ನು ಡಾಕ್ಟರ್ ಬಿಎಸ್ ಗದ್ದಗಿಮಠ ಅವರು ತಮ್ಮ ಕನ್ನಡ ಜಾನಪದ ಗೀತೆಗಳು ಮಹಾಪ್ರಬಂಧದಲ್ಲಿ ವಿವರಿಸಿದ್ದಾರೆ. ಒಬ್ಬ ಹುಡುಗ ಬಗ್ಗಿ ಕುದುರೆಯಾಗುತ್ತಾನೆ, ಮತ್ತೊಬ್ಬ ಸವಾರನಾಗುತ್ತಾನೆ. ಸವಾರನಾದವನು ಕಾಣ ಕಾಣುತ್ತತ್ಯೋ ಎಂದು ಕೂಗಿದ ತಕ್ಷಣ ಅವರಿಬ್ಬರನ್ನು ಸುತ್ತುಗಟ್ಟಿ ನಿಂತ ಇನ್ನಿತರ ಮಕ್ಕಳು ಎಲ್ಲಿಗೆ ಬಂತೋ ಸಂಗಯ್ಯ ಎಂದು ಕೂಗಿ ಕೇಳಿ ತಕ್ಷಣ ತಾವೇ ತಮ್ಮ ಶರೀರದ ಅಳತೆ ಮಾಡಿ ತೋರಿಸುತ್ತಾ ಕುತ್ತಿಗೆಗೆ ಬಂತೋ ಸಂಗಯ್ಯ ಅಂತ ಅರಚುತ್ತಾ ಓಡಿ ಹೋಗುತ್ತಾರೆ. ಆಗ ಸವಾರನಾದವನು ಕುದುರೆಯಾದವನನ್ನು ಬಿಟ್ಟು ಅವರನ್ನು ಬೆನ್ನಟ್ಟಿ ಒಬ್ಬನನ್ನು ಹಿಡಿಯಲು ಓಡುತ್ತಾನೆ. ಆಗ ಉಳಿದ ಹುಡುಗರು ಕುದುರೆಯ ಸವಾರಿ ಮಾಡಲು ಧಾವಿಸುತ್ತಾರೆ. ಸವಾರ ಯಾರನ್ನು ಮುಟ್ಟಿ ಹಿಡಿದು ತರುತ್ತಾನೋ ಅವನು ಈಗ ಕುದುರೆಯಾಗಬೇಕು. ಮೊದಲು ಕುದುರೆಯಾದವನು ಈಗ ಸವಾರನಾಗಿ ಕುದುರೆಯನ್ನೇರುತ್ತಾನೆ. ಹೀಗೆ ಆಟವು ಮುಂದುವರಿಯುತ್ತದೆ. ಡಾಕ್ಟರ್ ಬಿಎಸ್ ಗದ್ದಗಿಮಠರು ಇದೊಂದು ಮಕ್ಕಳ ಆಟವೆಂದು ಹೇಳುತ್ತಾರೆ. ಆದರೆ ಈ ಆಟದ ಹಿನ್ನೆಲೆ ಹಾಗೂ ಚಾರಿತ್ರಿಕ ಅಂಶಗಳನ್ನು ಹೇಳುವುದಿಲ್ಲ. ಇದೇ ಕುದುರೆ ಸವಾರಿಯ ಇನ್ನೊಂದು ಆಟದಲ್ಲಿ ಕಾಣ ಕಾಣುತ್ತತ್ಯೋ, ದುಡ್ಡಿಗೆ ಸೇರು ಬಳ್ಳೊಳ್ಳ್ಯೋ ಎಂಬ ಸಾಲುಗಳಿವೆ. ಅವುಗಳ ಬಗ್ಗೆ ಬರೆಯುವ ಗದ್ದಗಿಮಠರು ಇದರಿಂದ ಆಗಿನ ಕಾಲದಲ್ಲಿ ಜನರು ಎತ್ತು, ಕುದುರೆ ಮೊದಲಾದವುಗಳ ಮೇಲೆ ಸಾರಿಗೆ ಮಾಡುತ್ತಿದ್ದರೆಂದು, ನಾಣ್ಯಗಳು ಆಗಲೇ ಬಳಕೆಯಲ್ಲಿ ಬಂದಿದ್ದವೆಂದು, ದುಡ್ಡಿಗೆ ಸೇರು ಬಳ್ಳೊಳ್ಳಿ ಮಾರಲಾಗುತ್ತಿದ್ದೆಂದು ತಿಳಿದು ಬರುವುದು ಎಂದಿದ್ದಾರೆ. ಹೈದರಾಬಾದ ಕರ್ನಾಟಕದ ಖ್ಯಾತ ಸಂಶೋಧಕರಾದ ಡಾಕ್ಟರ್ ಬಸವಲಿಂಗ ಸೊಪ್ಪಿಮಠ ಅವರು ಕಾನ ಕಾನ ಉತ್ತತ್ತಿ ಎಂದರೇನು ಎಂಬ ಲೇಖನದಲ್ಲಿ ನೀಡಿದ ಇದೇ ಆಟದ ಬಗ್ಗೆ ಇನ್ನೊಂದು ವಿವರಣೆ ಕೊಟ್ಟಿದ್ದಾರೆ. ಅವರು ಹೇಳುವ ಪ್ರಕಾರ ಉತ್ತರ ಕರ್ನಾಟಕದ ಹಳ್ಳಿಗಳಲ್ಲಿ ಇಂದಿಗೂ ಪ್ರಚಲಿತವಿರುವ ಒಂದು ಆಟ ಇದು. ಕಾನ ಕಾನ ಉತ್ತತ್ತಿ. ಒಂದೇ ವಯಸ್ಸಿನ 8-10 ಹುಡುಗರು ಒಂದು ಕಡೆ ಸೇರಿ ಈ ಆಟ ಆರಂಭಿಸುತ್ತಾರೆ. ಆರಂಭವಾಗುವುದು ಈಗ ನಾವು ಕ್ಲಾಪ್ಸ್ ಹಾಕುವುದು ಅನ್ನುತ್ತೀವಲ್ಲ, ಅದೇ ರೀತಿ. ಅಂದರೆ ಪ್ರತಿ 4-5 ಮಕ್ಕಳು ಏಕಕಾಲಕ್ಕೆ ಚಪ್ಪಾಳೆ ಹಾಕುತ್ತಾರೆ. ಹೀಗೆ ಮಾಡುವಾಗ ಕೆಲವರು ಹಸ್ತವನ್ನು ಮೇಲ್ಮುಖ ಮಾಡಿದರೆ ಇನ್ನೂ ಕೆಲವರದ್ದು ಕೆಳಮುಖದಲ್ಲಿರುತ್ತದೆ. 5ರಲ್ಲಿ 4ರದ್ದು ಒಂದು ತರ ಇದ್ದು
ಇನ್ನೊಬ್ಬರದ್ದು ಬೇರೆ ತರ ಇದ್ದರೆ ಅವರು ಗೆದ್ದಂತೆ. ಕೊನೆಯಲ್ಲಿ ಇಬ್ಬರು ಉಳಿಯುವವರೆಗೂ ಇದು ಹೀಗೆ ಮುಂದುವರಿಯುತ್ತದೆ. ಕೊನೆಯಲ್ಲಿ ಗೆದ್ದವರ ಪೈಕಿ ಒಬ್ಬ ಅವರನ್ನು ಕೂಡಿಕೊಂಡು ಅವರಲ್ಲಿ ಒಬ್ಬನನ್ನು ಮೊದಲಿನಂತೆ ಚಪ್ಪಾಳೆ ಹಾಕಿ ಗೆಲ್ಲಿಸುತ್ತಾನೆ. ಸೋತವನು ಬಗ್ಗಿ ನಿಲ್ಲಬೇಕು. ಗೆದ್ದವರು ಸಾಲಾಗಿ ಅವನ ಬೆನ್ನ ಮೇಲಿಂದ ಜಿಗಿಯಬೇಕು. ಬಗ್ಗಿದವನು ಕಾನ ಕಾನ ಉತ್ತತ್ತಿ ಎನ್ನುತ್ತಾನೆ. ಜಿಗಿಯುವವರು ಎಲ್ಲಿಗೆ ಬಂತೋ ಸಂಗಯ್ಯ ಎಂದು ಕೇಳುತ್ತಾರೆ. ಆಗ ಬಗ್ಗಿದಾತ ಸ್ವಲ್ಪ ಸ್ವಲ್ಪವೇ ಮೇಲೇಳುತ್ತಾ ಕೈಗಳನ್ನು ಕಾಲು, ತೊಡೆ, ಟೊಂಕ, ಎದೆಗಳಿಗೆ ಸರಿಸುತ್ತಾ ಎಲ್ಲಿಗೆ ಬಂತು ಎಂಬುದನ್ನು ನುಡಿಯದೆ ಸೂಚಿಸುತ್ತಾ ಹೋಗುತ್ತಾನೆ. ಅವನು ಪೂರ್ತಿಯಾಗಿ ಬಗ್ಗಿದಾಗ ಸರಳವಾಗಿ ಜಿಗಿಯುತ್ತಾ ಬಂದವರು ಅವನು ಮೇಲೆದ್ದಂತೆ ಜಿಗಿಯುವುದು ಕಷ್ಟವಾಗುತ್ತದೆ. ಜಿಗಿಯಲು ವಿಫಲರಾದವರು ತಾವು ಬಗ್ಗಬೇಕಾಗುತ್ತದೆ. ಉಳಿದವರು ಜಿಗಿಯುತ್ತಾರೆ. ಹೀಗೆ ಆಟದ ಪುನರಾವರ್ತನೆಯಾಗುತ್ತದೆ. ಈಗ ಏಳುವ ಪ್ರಶ್ನೆ ಏನೆಂದರೆ, ಏನು ಈ ಆಟದ ಹಿನ್ನೆಲೆ? ಎಲ್ಲಿಗೆ ಬಂತೋ ಸಂಗಯ್ಯ ಎಂದು ಕೇಳಿದಾಗ ಇಲ್ಲಿಗೆ ಎಂದು ಸೂಚಿಸುವ ಈ ಸಂಗಯ್ಯ ಯಾರು? ಹಾಗೆ ಕೇಳುವವರು ಯಾರು ಅನ್ನುವುದು. ಅದಕ್ಕೂ ಡಾಕ್ಟರ್ ಸೊಪ್ಪಿಮಠ ಅವರ ಲೇಖನದಲ್ಲೇ ಉತ್ತರವಿದೆ. ಅವರ ಪ್ರಕಾರ ಇದು ರಕ್ಕಸ ತಂಗಡಗಿ ಕಾಳಕದ ಐತಿಹಾಸಿಕ ಸನ್ನಿವೇಶಕ್ಕೆ ಸೇರಿದ ಆಟ. ಅಂದರೆ ಹಿಂದೂ ಮುಸ್ಲಿಂ ಸಂಘರ್ಷದ ಕಾಲದ ಯಾವುದೋ ಒಂದು ಘಟನೆ ಈ ಆಟಕ್ಕೆ ಪ್ರೇರೇಪಣೆ ನೀಡಿರಬೇಕು. ಕಾನ ಕಾನ ಉತ್ತತ್ತಿ ಅಂದರೇನು ಅನ್ನುವುದಕ್ಕೆ ಅದು ಈಗಿರುವ ಸ್ಥಿತಿಯಲ್ಲಿ ಅರ್ಥ ಹೇಳುವುದು ಕಷ್ಟ. ತಿನ್ನುವ ಉತ್ತತ್ತಿಗೂ ಕಾನ ಕಾನ ಎಂಬುದಕ್ಕೂ ಏನು ಸಂಬಂಧವಿರಲು ಸಾಧ್ಯ? ಬಹುಶಃ ಖಾನ ಖಾನ ಒತ್ತೊತ್ತಿಯ ಅಪಭ್ರಂಶ ರೂಪವೇ ಕಾನ ಕಾನ ಉತ್ತತ್ತಿ ಇರಬೇಕು. ಮಧ್ಯಕಾಲದಲ್ಲಿ ಕರ್ನಾಟಕದಲ್ಲಿ ಮುಸ್ಲಿಂ ಯೋಧರುಗಳ ಆಕ್ರಮಣವನ್ನು ಈ ಒತ್ತಿ ಪ್ಲಸ್ ಒತ್ತಿ ಒತ್ತತ್ತಿ ಅಥವಾ ಉತ್ತತ್ತಿ ಪದ ಪ್ರಯೋಗ ಸೂಚಿಸುತ್ತಿರುವಂತಿದೆ. ಹಿಂದೂ ಮುಸ್ಲಿಂ ಕಿತ್ತಾಟದ ಕಾಲದಲ್ಲಿ ಮುಸಲ್ಮಾನರ ಕೈ ಮೇಲಾಗಿ ಹಿಂದೂಗಳು ಪರಾಭವದಿಂದ ತಲೆ ತಗ್ಗಿಸಿ ನಿಂತುದನ್ನು ಕಾನ ಕಾನ ಉತ್ತತ್ತಿ ಆಟ ಚೆನ್ನಾಗಿ ಕಟ್ಟಿಕೊಡುತ್ತದೆ. ಈ ಆಟದಲ್ಲಿ ಬಗ್ಗಿ ನಿಂತವನೇ ವಿಜಯನಗರ ಕಾಲದ ಹಿಂದೂ ಶ್ರೀಸಾಮಾನ್ಯನಾದರೆ, ಇವನ ಬೆನ್ನ ಮೇಲೆ ಕೈಯೂರಿ ಕುತ್ತಿಗೆಯನ್ನು ನೆಲಕ್ಕೆ ಬಗ್ಗಿಸುತ್ತಾ ಜಿಗಿಯುವವರು ಮುಸ್ಲಿಂ ಯೋಧರು, ಅರ್ಥಾತ್ ಖಾನ ಖಾನರುಗಳು ಇರಬೇಕು. ಇವರ ಭಾರಕ್ಕೆ ಕಾನ ಕಾನ ಉತ್ತತ್ತಿ ಎಂದು ಕೀರಲುತ್ತಾನೆ ಬಗ್ಗಿದಾತ. ಜಯದ ಉನ್ಮಾದದಲ್ಲಿ ಇರುವ ಅವರು ಎಲ್ಲಿಗೆ ಬಂತೋ ಸಂಗಯ್ಯ ಎಂದು ಈತನನ್ನು ಕೆಣಕುವುದರಿಂದ ಬಗ್ಗಿದಾತನ ಹೆಸರು ಸಂಗಯ್ಯ ನಿಶ್ಚಿತ. ಯಾರು ಈ ಸಂಗಯ್ಯ? ಖಾನ ಖಾನರ ಉಪದ್ರವದಲ್ಲಿ ಸಿಕ್ಕು ನಲುಗುವ ಸಂದರ್ಭ ಆತನಿಗೆ ಒದಗಿದ್ದಾದರೂ ಹೇಗೆ? ಅಂದರೆ ಈ ಸಂಗಯ್ಯ ಎಂಬ ಹೆಸರೇ ಈತನೊಬ್ಬ ವೀರಶೈವ ಜಂಗಮ ಎನ್ನುವುದಕ್ಕೆ ಸಾಕ್ಷಿ. ಸಂಗಯ್ಯ ಹೆಸರಿನ ಶರಣರು, ವೀರಶೈವ ಸಾಮಾನ್ಯರು ಕ್ರಿಸ್ತಶಕ 15-16ನೇ ಶತಮಾನದಲ್ಲಿ ಅಸಂಖ್ಯವಾಗಿ ಇದ್ದರಾದರೂ ಮುಸ್ಲಿಂ ಪ್ರಭುತ್ವವನ್ನು ಧಿಕ್ಕರಿಸಿದ ಮತ್ತು ಪ್ರಾಯಶಃ ಈ ಕಾರಣವಾಗಿಯೇ ಖಾನರಿಗೆ ಸೆರೆ ಸಿಕ್ಕು ಎಲ್ಲಿಗೆ ಬಂತೋ ಸಂಗಯ್ಯ ಎಂದು ಅವರಿಂದ ದಂಡನೆಗೀಡಾಗಿರುವ ಸಂಗಯ್ಯ ಅನ್ನುವವನೊಬ್ಬನನ್ನು ಇತಿಹಾಸದಲ್ಲಿ ಗುರುತಿಸಬಹುದು. ಆತನೇ ಕೊಡೇಕಲ್ ಬಸವಣ್ಣನ ಎರಡನೆಯ ಮಗ ಸಂಗಯ್ಯ, ಸಂಗಪ್ಪಯ್ಯ, ಸಂಗಮೇಶ್ವರ ಮೊದಲಾದ ಹೆಸರುಗಳ ಸಂಗಯ್ಯ. ಈತನ ಸಮಾಧಿ ಕನಕದಾಸನ ಕಾಗಿನೆಲೆಯಲ್ಲಿದೆ ಎಂಬುದನ್ನು ಸೊಪ್ಪಿಮಠ ಗುರುತಿಸಿದ್ದಾರೆ. ಅಂದರೆ ಈ ಕಾನ ಕಾನ ಉತ್ತತ್ತಿ ಆಟವು ಅಂದು ಜನತೆಯು ಖಾನ ಖಾನರುಗಳು ಮತ್ತು ಸಂಗಯ್ಯನ ಮುಖಾಮುಖಿಯ ಕುರಿತಾಗಿ ಕಂಡುಕೊಂಡ ಆಟ ಅನ್ನಬಹುದು. ಇನ್ನೊಂದು ಅತ್ಯಂತ ಪ್ರಚಲಿತವಿರುವ ಜನಪದ ಆಟ ಅಥವಾ ಜಾನಪದ ಹಾಡು ಆನೆ ಬಂತೊಂದಾನೆ. ಇದು ಬಹುತೇಕ ಉತ್ತರ ಕರ್ನಾಟಕದ ಧಾರವಾಡ, ಗದಗ, ಬಿಜಾಪುರ, ಬಾಗಲಕೋಟ, ಕೊಪ್ಪಳ, ರಾಯಚೂರು, ಬೀದರ, ಕಲಬುರಗಿ ಮತ್ತು ಯಾದಗಿರಿ ಮುಂತಾದ ಜಿಲ್ಲೆಗಳ ಹಳ್ಳಿಗಳಲ್ಲಿ ಈಗಲೂ ಪ್ರಚಲಿತದಲ್ಲಿರುವ ಮಕ್ಕಳ ಜಾನಪದ ಆಟ. ಡಾಕ್ಟರ್ BS ಗದ್ದಗಿಮಠ ಅವರು ವಿವರಿಸಿರುವ ಪ್ರಕಾರ ಏನು ಕೊಟ್ಟರೂ ಸಮಾಧಾನವಾಗದೆ ರೋಯ್ ಎಂದು ಒಂದೇ ಸಮನೆ ಅಳುವ ಮಕ್ಕಳನ್ನು ಸುಮ್ಮನಾಗಿಸುವುದಕ್ಕೆ ಹಳ್ಳಿಗರು ಹಾಕುವ ಬೆದರಿಕೆ ಆನೆ ಬಂತು ಸುಮ್ಮನಾಗು ಅನ್ನುವುದು. ಆಗಲೂ ಅಳು ನಿಲ್ಲದಿದ್ದರೆ ಅವರು ಮಗುವಿಗೆ ಆನೆಯ ಆಟವನ್ನು ಆಡಿಸುತ್ತಾರೆ. ಆ ಆಟವನ್ನು ಆಡಿಸುವ ವ್ಯಕ್ತಿ ಅಂಗಾತ ಮಲಗಿ ಮೊಣಕಾಲುಗಳ ಮೇಲೆ ಮಗುವನ್ನು ಹಾಕಿಕೊಂಡು ತೂಗಿ ತೂಗಿ ಆಡಿಸುವುದನ್ನು ಹಳ್ಳಿಗರಲ್ಲಿ ನೋಡಬಹುದು. ಆಗ ಅವರು ಹಾಡುವ ಹಾಡೇ ಆನಿ ಬಂತೊಂದಾನಿ, ಇದ್ಯಾವೂರಾನಿ, ವಿಜಾಪುರದಾನಿ, ಇಲ್ಲಿ ಯಾಕ ಬಂತು, ಹಾದಿ ತಪ್ಪಿ ಬಂತು, ಹಾದಿಗೊಂದುಡ್ಡು ಬೀದಿಗೊಂದುಡ್ಡು, ಅದ ದುಡ್ಡ ಕೊಟ್ಟು ಕೊಬ್ಬರಿ ಬೆಲ್ಲ ತಂದು,
ಲಟ ಲಟ ಮುರಿದು ಯವನರ ಕೈಯಾಗ ಕೊಟ್ಟು ಚಕ್ರಬಾಯನ ಗುಂಡು ಕೆಳಗ ಬಿದ್ರ ತುಂಡು. ಬಿಜಾಪುರದ ಆದಿಲ ಶಾಹಿ ಆಕಾರದಲ್ಲಿ ನೋಡಲು ಆನೆಯಂತೆ ದೈತ್ಯನೂ, ಕೃತ್ಯಗಳಲ್ಲಿ ಹುಲಿಯಂತೆ ಕ್ರೂರನೂ, ಕಠೋರ ಧರ್ಮಾಭಿಮಾನಿಯೂ ಕಪಟಿಯೂ ಇದ್ದ ಅನ್ನುವುದು ಇತಿಹಾಸದ ಚಿತ್ರಣ. ಮದವೇರಿ ಹೊರಬಿದ್ದ ಆನೆಗೆ ಜನರು ಸಹಜವಾಗಿ ಅಂಜುವಂತೆ ಇವನ ರಾಜ್ಯಾಡಳಿತದಲ್ಲಿ ಸಿಕ್ಕ ಜನರು ನರಳುತ್ತಿದ್ದರು. ಒಂದು ಸಲ ಇವನು ರಾಜ್ಯದ ಹಳ್ಳಿಗಳನ್ನು ಹೊಕ್ಕರೆ ಸಾಕು, ಇವನ ಪರಿವಾರದವರು ಯಾವ ಕೃತ್ಯಗಳನ್ನೋ ಮಾಡಲು ಹೇಸುತ್ತಿರಲಿಲ್ಲ. ಹಾಗಾಗಿ ಜನರು ಅಂಜಿ ತಮ್ಮ ಮಕ್ಕಳನ್ನೂ ಹೆಂಗಸರನ್ನೂ ಮನೆಯಲ್ಲಿಯೇ ಬಚ್ಚಿಡುತ್ತಿದ್ದರು. ಶಾಹಿಯ ಕಡೆಯವರು ಹಾದಿಯ ಮೇಲೆ ಬಂದರೆ, ಹಾದಿಯ ಮೇಲೂ ಬೀದಿಯಲ್ಲಿ ಬಂದರೆ, ಬೀದಿಯಲ್ಲಿಯೂ ಜನರು ತಮ್ಮ ಉಡಿಯಲ್ಲಿ ಕಟ್ಟಿಕೊಂಡ ದುಡ್ಡನ್ನು ಸುರಿದು ಅವರನ್ನು ಹಿಂದಿರುಗುವಂತೆ ಬೇಡಿಕೊಳ್ಳುತ್ತಿದ್ದರಂತೆ. ಅಲ್ಲದೆ ಬೆಲ್ಲ ಕೊಬ್ಬರಿ ತಿನ್ನಲು ಕೊಟ್ಟು ಸಮಾಧಾನ ಮಾಡುತ್ತಿದ್ದರಂತೆ. ಇವತ್ತಿಗೂ ಮಕ್ಕಳು ಅತ್ತು ಕಾಡಿದರೆ ಬಿಜಾಪುರದ ಆನೆಯ ಕೈಯಲ್ಲಿ ಹಿಡಿದುಕೊಡ್ತೀನಿ ನೋಡು ಎಂದು ಬೆದರಿಸುವ ಪರಿಪಾಠವಿದೆ. ಮುಂದೆ ಇದು ಮಕ್ಕಳನ್ನಾಡಿಸಲು ಆನೆಯ ಆಟವಾಗಿ ಜನಪದದಲ್ಲಿ ಬೆಳೆದಿದೆ. ಇದೇ ಹಾಡನ್ನು ಯಾವೂರಾನೆ ವಿಜಾಪುರಾನೆ ಎಂಬ ಮಕ್ಕಳ ಕಥೆಯಲ್ಲಿ ವಿಶ್ಲೇಷಿಸಿರುವ ಹಾಗೂ ಸಿದ್ದಾಪುರ ಎಂಬುವರು ಹಾಡಿಗೆ ಇನ್ನೊಂದೇ ಆಯಾಮ ಕೊಟ್ಟಿದ್ದಾರೆ. ಆನಿ ಬಂತಾನಿ ಯಾವೂರಾನಿ ಇಜಾಪುರ ಆನಿ, ಇಲಿಗ್ಯಾಕ ಬಂತು ಹಾದಿ ತಪ್ಪಿ ಬಂತು, ಹಾದಿಗೊಂದುಡ್ಡ ಬೀದಿಗೊಂದುಡ್ಡ, ಅದ ದುಡ್ಡ ಕೊಟ್ಟು ಸೇರ ಕೊಬ್ರಿ ತಂದು ಲಟ ಲಟ ಮುರದು ಅನ್ನುವ ಸಾಲಿನವರೆಗೂ ಏನೂ ವ್ಯತ್ಯಾಸವಿಲ್ಲದ ಈ ಹಾಡು ಸ್ವಲ್ಪ ಹೊರಳುವುದು ಮುಂದಿನ ಸಾಲಿನಲ್ಲಿ. ಅಲ್ಲಿರುವುದು ಚಿಕ್ಕೋಳ ಕೈಯಾಗ ಕೊಟ್ರು ಚಿಗರಿ ಚಿಗರಿ ಚಿಕ್ಕಪ್ಪ, ನಿಮ್ಮೂರ ಹೆಸರ ಹೇಳಪ್ಪ ಎಂದು. ಸಿದ್ದಾಪುರ ಅವರ ಪ್ರಕಾರ ಇದರ ಅರ್ಥ ಇಷ್ಟೇ. ವಿಜಯನಗರದ ವೈಭವ ದೇಶ ವಿದೇಶಗಳಲ್ಲೆಲ್ಲ ಹರಡಿತ್ತು. ಅದರಿಂದ ಬಹಮನಿ ಸುಲ್ತಾನರ ಕಣ್ಣು ಕೆಂಪಾಗಿತ್ತು. ಬಹಳ ದಿನಗಳಿಂದಲೂ ಬಹುಮನಿಗಳಿಗೂ ವಿಜಯನಗರದ ಅರಸರಿಗೂ ವೈರತ್ವ ಇದ್ದೇ ಇತ್ತಾದರೂ ವಿಜಯನಗರದ ಸೈನ್ಯವು ಪ್ರಬಲವಿದ್ದುದರಿಂದ ಅವರನ್ನು ಸೋಲಿಸಲಾಗಿರಲಿಲ್ಲ. ಕೊನೆಗೂ ಒಮ್ಮೆ ಸಮಯ ಸಾಧಿಸಿದ ಬಿಜಾಪುರದ ಅಲಿ ಆದಿಲ್ ಶಹಾ, ಅಹಮದ್ ನಗರದ ಹುಸೇನಾ ನಿಜಾಂ ಶಾ, ಗೋಲ್ಕೊಂಡಾದ ಇಬ್ರಾಹಿಂ ಕುತುಬ್ ಶಾ, ಬೀದರ್ನ ಅಲಿ ಬರೀದ್ ಶಾ ಎಲ್ಲರನ್ನೂ ಸೇರಿಸಿಕೊಂಡು ವಿಜಯನಗರದ ಮೇಲೆ ದಂಡೆತ್ತಿ ಬಂದ. ರಕ್ಕಸಗಿ ತಂಗಡಗಿ ಬಳಿ ಯುದ್ಧ ಪ್ರಾರಂಭವಾಯಿತು. ಪ್ರಾರಂಭದಲ್ಲಿ ವಿಜಯನಗರ ಸೈನ್ಯವೇ ಗೆಲ್ಲುತ್ತಿತ್ತಾದರೂ ರಾಮರಾಯನ ಸೈನ್ಯದಲ್ಲಿದ್ದ ಮುಸಲ್ಮಾನ ಅಧಿಕಾರಿಗಳಿಬ್ಬರು ಆದಿಲ್ ಶಾಹಿಗಳ ಗುಂಪು ಸೇರಿದ ಮೇಲೆ ಪರಿಸ್ಥಿತಿ ಬದಲಾಯಿತು. ರಾಮರಾಯನ ಸೈನ್ಯದಲ್ಲಿ ಕೋಲಾಹಲವೆದ್ದಿತು. ಅದೇ ಸಮಯಕ್ಕಾಗಿ ಕಾಯುತ್ತಿದ್ದ ಶತ್ರು ಸೈನಿಕನೊಬ್ಬ ಅಳಿಯ ರಾಮರಾಯನ ಶಿರವನ್ನು ಕತ್ತರಿಸಿ ಹಾಕಿದ. ವಿಜಯನಗರದ ಸೈನ್ಯಕ್ಕೆ ಆ ಶಿರವನ್ನು ಬರ್ಚಿಯಿಂದ ಮೇಲೆತ್ತಿ ತೋರಿಸಿದ್ದೇ ತಡ. ವಿಜಯನಗರದ ಸೈನ್ಯ ದಿಕ್ಕಾಪಾಲಾಗಿ ಓಡಿ ಹೋಯಿತು. ಆಗ ಆದಿಲ್ ಶಾಹಿಗಳು ವಿಜಯನಗರವನ್ನು ಗೆದ್ದರು. ವೈರಿಗಳ ಕೈ ಮೇಲಾಗಿ ಸಂಪದ್ಭರಿತವಾದ ವಿಜಯನಗರ ಸಾಮ್ರಾಜ್ಯ ಲೂಟಿಯಾಯಿತು. ಬೇರೆ ಬೇರೆಯವರು ಮುತ್ತು ರತ್ನ ವಜ್ರ ವೈಢೂರ್ಯವನ್ನ ಬಳಿದುಕೊಂಡು ಹೋದರು. ವೈರಿಗಳ ಆನೆ ಕುದುರೆ ಒಂಟೆಗಳು ದಾರಿ ತಪ್ಪಿಸಿಕೊಂಡು ದಿಕ್ಕಿಟ್ಟು ಓಡಿದವು. ಅವುಗಳ ಬೆನ್ನ ಮೇಲೆ ಹೇರಿದ್ದ ಮುತ್ತು ರತ್ನ ನಗ ನಾಣ್ಯ ಹಾದಿ ಹಾದಿಗೆ ಬಿದ್ದವು. ಜನರು ಈ ನಗನಾಣ್ಯಗಳನ್ನು ತುಂಬಿಕೊಂಡು ಈ ರೀತಿ ಹಾಡಿದರು. ರಾಯಚೂರು ಯಾದಗಿರಿ ಕೊಪ್ಪಳ ಭಾಗದಲ್ಲಿ ಪ್ರಚಲಿತವಿರುವ ಹಾಡಿನಲ್ಲಿ ಕೊನೆಯ 2 ಸಾಲುಗಳು ಇನ್ನೂ ಬದಲಾಗಿದೆ. ಡಾಕ್ಟರ್ ಗದ್ದಗಿ ಮಠರು ಹೇಳುವ ಯವನರ ಕೈಯಾಗ ಕೊಟ್ಟು ಚಕ್ರಬಾಯನ ಗುಂಡು ಕೆಳಗ ಬಿದ್ದರ ತುಂಡು ಮತ್ತು ಸಿದ್ದಾಪುರ ಅವರು ಹೇಳುವ ಚಿಕ್ಕೋಳ ಕೈಯಾಗ ಕೊಟ್ಟು ಚಿಗರಿ ಚಿಗರಿ ಚಿಕ್ಕಪ್ಪ, ನಿಮ್ಮೂರ ಹೆಸರ ಹೇಳಪ್ಪ ಎಂಬ ನುಡಿಗಳ ಬದಲಾಗಿ ಚಿಕ್ಕರ ಕೈಯಾಗ ಕೊಟ್ಟು ಲಟಲಟ ಮುರಿದು ಕಪಕಪ ತಿಂದು ಅನ್ನುವ ಸಾಲುಗಳು ಸೇರಿಕೊಂಡಿವೆ. ಇದರ ಹಿಂದೊಂದು ಕಥೆ ಇದೆ. ಬಿಜಾಪುರದ ಸುಲ್ತಾನ ದರ್ಬಿಷ್ಠನೂ ಕ್ರೂರಿಯೂ ಆಗಿದ್ದ. ಅವನನ್ನು ಕಂಡರೆ ಜನ ಹೆದರುತ್ತಿದ್ದರು. ಅವನು ಹೊರಗಡೆ ಹೊರಟರೆ ಅಲ್ಲಿ ಯಾರೂ ಸುಳಿಯುತ್ತಿರಲಿಲ್ಲ. ಹೆದರಿಕೊಂಡು ಮನೆಯೊಳಗೆ ಓಡಿ ಬಚ್ಚಿಟ್ಟುಕೊಳ್ಳುತ್ತಿದ್ದರು. ಆದರೆ ಒಂದು ಸಲ ಅವನು ಬೀದಿಯ ಮೇಲೆ ಹೊರಟಾಗ ಮಹಿಳೆಯೊಬ್ಬಳು ಅಂಗಳದಲ್ಲಿ ಮಗುವನ್ನು ಆಡಿಸುತ್ತಾ ಕೂತೇ ಇದ್ದಳು. ಅವಳು ಅವನಿಗೆ ಹೆದರದೆ ಅಂಗಳದಲ್ಲಿಯೇ ಇದ್ದು ಅವನ ಕೃತ್ಯಗಳನ್ನು ಹಂಗಿಸುವ ರೀತಿಯಲ್ಲಿ ಈ ಹಾಡನ್ನು ತನ್ನ ಮಗನಿಗೆ ಹೇಳುತ್ತಾಳಂತೆ. ಅವಳ ಹಾಡಿನ ಅರ್ಥ,
ಆನೆ ಬಂದಿದೆ, ಇದು ಬಿಜಾಪುರದ ಮದದ ಆನೆ, ಕೆಲಸವಿಲ್ಲದೆ ದಾರಿ ತಪ್ಪಿ ಆ ಕಡೆ ಈ ಕಡೆ ತಿರುಗಾಡುತ್ತಿದೆ. ಇದಕ್ಕೆ ನಾವು ದುಡ್ಡಿನ ಭಿಕ್ಷೆ ಹಾಕೋಣ, ಕೊಬ್ಬರಿ ತರೋಣ, ಆ ಕೊಬ್ಬರಿಯನ್ನು ಚಿಕ್ಕ ಮಕ್ಕಳ ಕೈಯಲ್ಲಿ ಕೊಡೋಣ. ಮಕ್ಕಳು ಆ ಕೊಬ್ಬರಿಯನ್ನು ಲಟಲಟ ಮುರಿದು ಕಪಕಪ ತಿನ್ನುವಂತೆ ನಾವು ಈ ಸುಲ್ತಾನನನ್ನು ಲಟಲಟ ಮುರಿದು ಕಪಕಪ ತಿಂದರೂ ನನ್ನ ಸಿಟ್ಟು ಹೋಗಲಾರದು. ಹೀಗೆ ಪ್ರಾದೇಶಿಕವಾಗಿ ಈ ಹಾಡು ಅಲ್ಲಲ್ಲಿ ಬೇರೆ ಬೇರೆ ಸ್ವರೂಪ ಪಡೆದಿದೆಯಾದರೂ ಒಟ್ಟಾರೆ ಈ ಹಾಡು ಹಾಗೂ ಈ ಆನೆ ಆಟದ ಸಾರ ಆದಿಲ್ ಶಾಹಿಗಳ ಆಳ್ವಿಕೆಯಿಂದ ಜನಸಾಮಾನ್ಯರಿಗೆ ಅದೆಷ್ಟು ತೊಂದರೆಯಾಗಿತ್ತು ಅನ್ನುವ ಕುರಿತಾದದ್ದೇ. ಕೆಲವು ಗಾದೆ ಮಾತುಗಳು ಸಹ ಆನೆಗೊಂದಿ, ಹಂಪಿ ಹಾಗೂ ವಿಜಯನಗರದ ಕುರಿತಾಗಿಯೇ ಇದೆ. ಅಲ್ಲಲ್ಲಿ ಗ್ರಾಮೀಣ ಜನತೆಯ ಬಾಯಲ್ಲಿ ಇಂದಿಗೂ ಪ್ರಚಲಿತದಲ್ಲಿವೆ. ಉದಾಹರಣೆಗೆ ಕೆಲವನ್ನು ನೋಡಿ. ಅಂದಕ್ಕೆ ಆನೆಗೊಂದಿ, ಚಂದಕ್ಕೆ ವಿಜಯನಗರ, ರಾಮರಾಯನ ಕತ್ತಿ ಕುಣದೀತು ರಣದಲ್ಲಿ. ಇವುಗಳ ಜೊತೆ ಅಳಿಯ ರಾಮರಾಯನ ಕಾಲದಲ್ಲಿ ವಿಜಯನಗರ ಹೇಗೆ ಪತನವಾಯಿತು ಅನ್ನುವ ಬಗ್ಗೆಯೂ ಕೆಲವು ಹಂಗಿಸುವ ಗಾದೆಗಳಿವೆ. ಅಳಿಯ ಮನೆ ತೊಳಿಯ, ಅಳಿಯನಿಗೆ ಅಧಿಕಾರ ಕೊಟ್ಟರೆ ಮನೆ ಹಾಳು, ಇಂಥವು. ರಾಮರಾಯ ಸತ್ತಾಗ ಆದ ಹಾವಳಿ ಹಂಗಾಗೈತಿ ನೋಡು ಮತ್ತು ರಾಯ ಸತ್ತ ಹಾವಳಿ ಅನ್ನುವ ಮಾತುಗಳಿವೆ. ಇನ್ನು ಕಣ್ಣಿದ್ದರ ಕನಕಗಿರಿ ನೋಡು, ಕಾಲಿದ್ದರ ಹಂಪಿ ನೋಡು ಎಂಬ ಗಾದೆ ಮಾತು ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಕನಕಗಿರಿಯಲ್ಲಿನ ಸ್ಮಾರಕಗಳ ಕಲೆ ಮತ್ತು ವಾಸ್ತುಶಿಲ್ಪದ ಬಗೆಗಿನದ್ದು ಮತ್ತು ತಿರುಗಾಡಲು ಕಾಲಲ್ಲಿ ಶಕ್ತಿ ಇದ್ದರಷ್ಟೇ ಹಂಪಿಯನ್ನು ಇಡಿಯಾಗಿ ನೋಡಲು ಸಾಧ್ಯ ಅನ್ನುವ ಅರ್ಥದ್ದು. ಹಂಪಿಯು ಹಾಳಾದ ಬಗ್ಗೆಯೂ ಸಾಕಷ್ಟು ಗಾದೆ ಮಾತುಗಳಿವೆ. ಉದಾಹರಣೆಗೆ, ಪಡೆದವರಿಗೆ ಫಲ ಪೂಜಾ, ಪಾಪಿಗೆ ಹಂಪಿ ಪೂಜಾ ಅನ್ನುವುದು. ಹಂಪಿ ಹಾಳಾಗಿರುವುದರಿಂದ ಅದನ್ನು ಪಾಪಿಯಾದವನೇ ಪೂಜೆ ಮಾಡಬೇಕು, ಏಕೆಂದರೆ ಮುಕ್ಕಾದ ವಸ್ತುಗಳಿಗೆ ಬೆಲೆಯಿಲ್ಲ, ಅವುಗಳು ಅಪಶಕುನ ಅನ್ನುವುದು ನಂಬಿಕೆ. ಇನ್ನೊಂದು ಗಾದೆ ಇದೆ, ಕಲ್ಲಿದ್ದಲ್ಲಿ ಹಕ್ಕಿ ಇಲ್ಲ, ಹಂಪ್ಯಾಗ ಕಾಗಿ ಇಲ್ಲ ಅಂತ. ಹಂಪಿಯ ಅವಸಾನವಾದಾಗ ಕಾಗೆಯೂ ಅಲ್ಲಿ ಉಳಿಯಲಿಲ್ಲ, ಯಾವ ಪಶು ಪಕ್ಷಿಗಳೂ ಉಳಿಯಲಿಲ್ಲ ಅನ್ನುವ ಹತಾಶಾಭಾವದ ಪ್ರತಿಮೆ ಅದು. ಹಂಪ್ಯಾಗ ಇರೋದಕ್ಕಿಂತ ಕೊಂಪ್ಯಾಗ ಇರೋದ ಛಲೋ ಅನ್ನುವ ಗಾದೆ. ಹಂಪೆ ಅನ್ನುವುದು ತನ್ನ ಉತ್ತುಂಗ ಸ್ಥಿತಿಯಿಂದ ವಿನಾಶ ಸ್ಥಿತಿ ತಲುಪಿದ ಮೇಲೆ ಹೇಗಾಗಿ ಹೋಗಿತ್ತು ಅನ್ನುವುದರ ದ್ಯೋತಕ. ಹೀಗೆ ವಿಜಯನಗರದ ಕುರಿತಾಗಿ ದೊರೆತ ಜನಪದ ಸಾಹಿತ್ಯವು ಆನೆಗುಂದಿ, ಹಂಪಿ, ಹಂಪಿಯ ಪರಿಸರ, ಹಂಪಿ ಹೊಳೆ, ಹಂಪಿಯ ಸ್ಮಾರಕಗಳು, ಇವುಗಳ ಭವ್ಯತೆ ಹಾಗೂ ಅವಸಾನ ಎಲ್ಲದರ ಬಗ್ಗೆಯೂ ಬೆಳಕು ಚೆಲ್ಲುತ್ತದೆ. ಆದರೆ ವಿಜಯನಗರದ ಅರಸರ ಪೈಕಿ ರಾಮರಾಯನನ್ನು ಹೊರತುಪಡಿಸಿ ಉಳಿದ ಅರಸರ ಕುರಿತಾಗಿ ಜಾನಪದ ಸಾಹಿತ್ಯ ಹುಟ್ಟಲಿಲ್ಲಬೇಕೆ ಅನ್ನುವ ಪ್ರಶ್ನೆ ಏಳುವುದು ಸಹಜ. ಬಹುಶಃ ಆ ಅರಸರು ಜನಸಾಮಾನ್ಯರ ಸಂಪರ್ಕದಿಂದ ದೂರ ಉಳಿದಿರಬಹುದಾದ ಸಾಧ್ಯತೆಗಳನ್ನು ತಳ್ಳಿಹಾಕುವಂತಿಲ್ಲ. ಬಹುಶಃ ಈ ಬಗ್ಗೆ ಇನ್ನಷ್ಟು ಸಂಶೋಧನೆಗಳಾಗಬೇಕು.